ಮೊದಲ ಬಾರಿಗೆ ಶಿರಸ್ಪವಾಡ ಆಗಿರ್ತಕ್ಕಂತಹ ಮೊದಲ ಸ್ಥಳ. ಶಿರಸ್ಪವಾಡ ಅಂತಂದ್ರೇನು? ಈ ಶಿರಶ್ಛೇದನ ಆಗಿರ್ತಕ್ಕಂತಹ ತಲೆಯನ್ನ ಮತ್ತೆ ಮರುಜೋಡಣೆಗೊಳಿಸಿ ಜೀವಂತವಾಗಿಸಿರ್ತಕ್ಕಂತಹ ಮೊದಲ ಸ್ಥಳ ಯಾವ್ದಪ್ಪ ಅಂತಂದ್ರೆ ಅದುವೇ ನಮ್ಮ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಅಬಲೂರು. ಇಲ್ಲಿ ಆಗಿದ್ದಾದ್ರೆ ಆ ಪವಾಡ ಆದ್ರೆ ನೀವು ತಿಳಿದಾಗ ಆಗಿರುತ್ತೆ. ಈ ದೇವಸ್ಥಾನದಲ್ಲಿರ್ತಕ್ಕಂಥ ಸೋಮೇಶ್ವರ ದೇವರಿಗೂ ಮತ್ತು ಏಕಾಂತರಾಮಯ್ಯಗೂ ಏನ್ ಸಂಬಂಧ ಇತ್ತು ಅಂತ ಹೇಳಿ ಒಂದು ಸಣ್ಣದಾಗಿ ಸ್ಟೋರಿ ಹೇಳ್ತೀನಿ. ಕಲಬುರಗಿಯಲ್ಲಿ ಆಳಂದ ಅಂತ ಒಂದು ಗ್ರಾಮ ಬರುತ್ತಾ. ಆ ಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣ ದಂಪತಿಗಳು ಇರ್ತಾರೋ, ಅವರಿಗೆ ಮಕ್ಕಳಾಗಿರಲ್ಲ. ಹಂಗಾಗಿ ಏನ್ ಮಾಡ್ತಾರಂದ್ರ ಬ್ರಾಹ್ಮಣ ದಂಪತಿಗಳು ಅಲ್ಲಿ ಲಕ್ಷ್ಮೀಶ್ವರದಲ್ಲಿರ್ತಕ್ಕಂಥ ಒಂದು ಸೋಮೇಶ್ವರ ದೇವರೈತಿ. ಆ ಸೋಮೇಶ್ವರ ದೇವರ ಹತ್ರ ಹೋಗಿ ಹರಿಕೆಯನ್ನ ಹೊತ್ಕೊಂತಾರೆ. ಹರಿಕೆಯನ್ನು ಹೊತ್ಕೊಂಡಾಗ ಆ ದೇವರ ಅಪ್ಪಣೆಯಂತೆ ಆ ಬ್ರಾಹ್ಮಣ ದಂಪತಿಗಳು ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡೋದು, ಪೂಜೆಯನ್ನ ಮಾಡೋದು, ಆರಾಧನೆಯನ್ನ ಮಾಡ್ತಿರ್ತಾರ. ಮಾಡಿದ್ಮೇಲೆ ಒಂದು ದಿನ ಆ ಸೋಮೇಶ್ವರ ದೇವರು ಏನ್ ಮಾಡ್ತಿದ್ದಂದ್ರ ಆ ಪುರುಷೋತ್ತಮನ ಕನಸಿನಲ್ಲಿ ಆ ಸೋಮೇಶ್ವರ ದೇವರು ಬಂದು ಒಂದು ಮಾತು ಹೇಳ್ತದ, ನಿನಗ ಪುತ್ರ ಸಂತಾನ ಆಗ್ತದ ಅಂತ ಹೇಳ. ಅವನು ಪುರುಷೋತ್ತಮ ಖುಷಿಯಾಗಿ ತನ್ನ ಹೆಂಡತಿಗೆ ಪದ್ಮಾಂಬಿಕೆಗೆ ಹೋಗಿ ಹೇಳ್ತಾನ, ಇಲ್ಲ ಕನ್ಸೊಳಾಗ ಸೋಮೇಶ್ವರ ದೇವ್ರು ಬಂದಿತ್ತು, ಬಂದಿ ಹೇಳ್ಯಾರ, ನಮ್ಗ ಪುತ್ರ ಸಂತಾನ ಆಕತಿ ಅಂತ ಹೇಳ್ತು ಅಂತ ಹೇಳ್ತಾನ. ಅದ್ರ ಜೊತೆಗೆ ಆ ಸೋಮೇಶ್ವರ ದೇವರು ಆ ಕನ್ಸಲ್ಲಿ ಬಂದಾಗ ಒಂದು ಮಾತು ಹೇಳ್ತದೆ, ನಿನ್ನ ಮಗು ಪುತ್ರ ಸಂತಾನ ಆಗಿದೆ, ನಿನ್ನ ಮಗು ಇತ್ತಲ್ಲ, ಆ ಮಗು 16 ವರ್ಷ ಆದ್ಮೇಲೆ ಲೋಕ ಕಲ್ಯಾಣಕ್ಕಂತ ಸಂಚಾರ ಮಾಡ್ತಾನೋ, ಅವಾಗ ನೀವಿಬ್ಬರು ಕೂಡ ಆ ಮಗುಗ ಅಡೆತಡೆ ಮಾಡದೆ ಸುಮ್ನ ಬಿಟ್ಟು ಬಿಡಬೇಕು. ಲೋಕ ಸ್ವಲ್ಪ ದಿನಗಳ ನಂತರ ಅವ ದಂಪತಿಗಳಿಗೆ ಒಂದ್ ಮಗು ಹುಡ್ತದ. ಆ ಮಗುಗ ರಾಮ ಅಂತ ಹೆಸರಿಡ್ತಾರ. ಆ ಮಗುಗ 16 ವರ್ಷ ಆಗ್ತದ. 16 ವರ್ಷ ಆದ್ಮೇಲೆ ಅವ್ರ ತಂದೆ ತಾಯಿ ಅಪ್ಪಣೆಯನ್ನ ತಗೊಂಡು ನಾನು ಲೋಕ ಸಂಚಾರಕ್ಕೆ ಹೋಗ್ತೀನಿ ಅಂತ ಹೇಳಿ ಆ ಮಗು ಆ ಊರನ್ನ ಬಿಟ್ಟು ಹೋಗ್ತದ. ಆಳಂದದಿಂದ ಬಂದಂತ ರಾಮ ಇಲ್ಲಿ ಅಮ್ಮಸ್ವಾಯಿ ಬಳಿ ಇರ್ತಕ್ಕಂಥ ಚಿನ್ನಮುಳುಗುಂದ, ಅಲ್ಲಿ ಚಿನ್ನಮುಳುಗುಂದ ಅಂತ ಒಂದು ದೊಡ್ಡದಾದಂತ ಒಂದು ಗುಡ್ಡಗಾಡ ಪ್ರದೇಶ. ಆ ಗುಡ್ಡಗಾಡ ಪ್ರದೇಶಕ್ಕೆ ಬರ್ತಾನ. ಬಂದಾಗ ಬಬ್ಬಲೂರು ಅಂತ ಒಂದು ಗ್ರಾಮಕ್ಕೆ ಅವನು ಹೋಗ್ಬೇಕಾಗಿರ್ತದ. ಆ ಬಬ್ಬಲೂರು ಗ್ರಾಮಕ್ಕೆ ಹೆಂಗ್ ಹೋಗ್ಬೇಕಂತ ಗೊತ್ತಿರಲ್ಲ. ಆಗ ಆ ಸೋಮೇಶ್ವರ ದೇವರು ಏನ್ ಮಾಡ್ತಾನೆ, ಒಬ್ಬ ಗೊಲ್ಲನ ರೂಪದೊಳಗ ಬಂದು, ದನ ಕಾಯುವನ ಒಬ್ಬ ರೂಪದೊಳಗ ಬಂದು ಆ ರಾಮಯ್ಯನಿಗೆ ದಾರಿಯನ್ನ ತೋರಿಸ್ತಾನೋ. ಅದು ಅಲ್ಲಿರ್ತಕ್ಕಂಥ ಬಬ್ಬಲೂರು ಗ್ರಾಮ. ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಕರ್ಕೊಂಡ್ ಬರ್ತತಿ ದೇವರು. ಆ ಸೋಮೇಶ್ವರ ದೇವರು ಗೊಲ್ಲನ ರೂಪದಲ್ಲಿದ್ದ ಕರ್ಕೊಂಡ್ ಬರುತ್ತಾ. ಬಂದ್ಮೇಲೆ ಸ್ವಲ್ಪ ದೂರ ನಡೆದು ಬಂದಂಗ ಆ ದೇವರು ಹಿಂದಿನಿಂದ ಮರೆಯಾಗಿ ಮಾಯೆಯಾಗಿ ಹೋಗ್ಬಿಡುತ್ತೆ. ಬಬಲೂರಿಗೆ ಬಂದಂತ ರಾಮಯ್ಯ ಆ ಅನಂತರ ನಡೆದಂತ ಒಂದು ವಿಷಯ, ಒಂದು ಘಟನೆಯ ಬಗ್ಗೆ ಇಲ್ಲಿ ಈ ಊರಿನಲ್ಲಿ ಇರ್ತಕ್ಕಂಥ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಅರ್ಚಕರನ್ನ ಕೇಳಿ ಕೆಲವು ಮಾಹಿತಿಯನ್ನ, ಕೆಲವು ವಿಷಯಗಳನ್ನ ನಾವೆಲ್ಲ ತಿಳ್ಕೊಳ್ಳೋಣ. ಇದು 11ನೇ ಶತಮಾನ ಕುಡಿಯುತ್ತೆ. 12ನೇ ಶತಮಾನದ ಬಸವಣ್ಣವ್ರು ಬಂದಿದ್ದಾರೆ. ಹೆಂಗ ಬಂದೋಗ್ಯಾರ ಅಂದ್ರೆ ಇದು ಬಬ್ಲವತಿ ಪಟ್ಟಣ. ಅದು ಅಡೂರಲ್ಲಿ ಫಸ್ಟ್. ಬಬ್ಲವತಿ ಪಟ್ಟಣ ಅಂದ್ರೆ ರಾಜಧಾನಿ. ಹೌದ್ರೆ ರಾಜಧಾನಿ ಆದಾಗ ಜೈನರು ಬಾಳ ಇರೋಸೇವ್ರು ಕಮ್ಮಿ. ಬಿಜ್ಜಳ ಕಾಲದಾಗ ಬಿಜ್ಜಳ ರಾಜ ಅಂತ ಅವನ ಹೆಸರು. ಬಿಜ್ಜಳ ರಾಜ. ಹಂಗಾಗಿ ಅವ್ರು ಏನ್ ಮಾಡಿದ್ರು ಅಂದ್ರ ಈ ದೇವಸ್ಥಾನಕ್ಕ ಮುಳು ಬರೋದು. ನಿಮ್ಮ ಹೀರೋಸೇವ್ರ ಗುಡಿದ ಪೂಜೆ ಮಾಡಂಗಿಲ್ಲ ನೀವು. ಜಿನ್ನ ಮೂರ್ತಿನ ಪೂಜೆ ಮಾಡ್ಬೇಕು ಅಂತ. ಅವಾಗ ಪರಮಾತ್ಮ ಸೃಷ್ಟಿಯಾಗಿ ಇದು ಹಳದಿಪುರ ಅಂತ ಐತಂತ, ಬಿಜಾಪುರ ಜಿಲ್ಲಾ. ಪದ್ಮಾವತಿ ಮತ್ತು ಪುರುಷೋತ್ತಮ ಅವ್ರಿಗೆ ಮಕ್ಕಳಾಗಿರ್ತವೆ. ಅಲ್ಲಿ ಪರಮಾತ್ಮ ಭೇಟಿಯಾಗಿ ಬುಕ್ ಐತಿ. ಅವಾಗ ಹಳದಿಪುರದಾಗ ಅವ್ರಿಗೆ ಮಕ್ಕಳಾಗಿತ್ತಲ್ಲ, ಅವ್ರಿಗೆ ಪರಮಾತ್ಮದ ಭೇಟಿಯಾಗಿ ಮತ್ತ ದೇವ್ರ ಭಕ್ತರು ಅವ್ರು ಯಾರಾದ್ರೂ ಶಿವ ಭಕ್ತರು ಅವ್ರು ಗಂಡ ಹೆಂಡತಿ ಕೂಡ. ಹಂಗಾಗಿ ಅವ್ರಿಗೆ ಮಕ್ಕಳ ಅವಾಗ ಅವ್ರಿಗೆ ಕನಸ್ನ್ಯಾಗ ಬಂದು ರಿವರ್ಸ್ ಹೇಳಿ ನಿಮಗೆ ಮಗುವನ್ನು ಕೊಡ್ತಾ ಇದೀವಿ. 16 ವರ್ಷ ನಿಮ್ಮ ಹತ್ರ ಇರ್ತಾನೆ. 16 ವರ್ಷ ಅವನು ಜೀವ ಉದ್ಧಾರ ಮಾಡೋದು ಬಬ್ಲವತಿ ಪಟ್ಟಕ್ಕೆ ಹೋಗೋದಕ್ಕೆ ಹೇಳಿ ಕೊಟ್ಟು ಆ ಮಗು 16 ವರ್ಷ ಅವ್ನಿಗೆ ಯಾವಾಗ ಹಾಕ್ಯಂತ ಬಂತು ಅವನು ಅವ್ರ ಅವರ ತಂಗ ನಿಲ್ಲಿ. ನನ್ಗೆ ಜಗ ಬೇರೆ ಐತಿ, ಆ ಜಗಕ್ಕೆ ನಾ ಹೋಗ್ಬೇಕು. ನಾವು ಇರೋದ ಅಲ್ಲಿಗೆ, ಇಲ್ಲಿಗೆಲ್ಲ. ನಿಮ್ದು ಅಳಿಸಿದ ಅಷ್ಟ, ಬಂದಿ ಅಂತಕ್ಕದ್ದು ಅಳಿಸಿದ ಅಷ್ಟ ನಿಮ್ದ. ಆದ್ರೆ ನಾ ಇರೋದಲ್ಲಿ ಅಲ್ಲಿ, ನನ್ ಕೆಲಸ ಅಲ್ಲಿ, ನನ್ ಅಲ್ಲಿ ಕಾಯಕತ್ತೈತಿ ಅಂತ ಹೇಳಿದವ. ಆ ಪ್ರಕಾರ ಮತ್ತ ಅವ್ನ ದೂರಿಂದ ಅವ್ನಿಗೆ ಮೆರವಣಿಗೆ ಮಾಡಿ ಪೂಜೆ ಮಾಡಿ ಅಲ್ಲಿ
ಕಳಿಸ್ಕೊಟ್ರು. ಮತ್ ದೇವ್ರು ಉದ್ಧಾರ ಕೊಟ್ಟಾನ ಅಂದ್ರೆ ಕಳಿಸ್ಕೊಟ್ರು. ಮತ್ತ ಅವಾಗ ಅಲ್ಲಿಂದ ನಡ್ಕಂತ ಚಿನ್ ಮುಗುದ್ ಗುಡ್ಡಕ್ ಬಂತ. ಅಲ್ಲಿ ಬಂದ್ ಕೂತ ಅವ್ನಿಗೆ ಮುಂದ ಇದು ಕಾಡು ಎಲ್ಲಿ ಬರ್ಬೇಕಂತ ಗೊತ್ತಾಗ್ಲಿಲ್ಲ ಅವ್ನಿಗೆ. ಅವಾಗ ಏನಾಯ್ತು ಅಂದ್ರ ಸೋಮನಾಥ ನಿಜ ರೂಪ ತಾಳಿಲ್ಲೇ. ಸೋಮನಾಥನ ಗುಡಿ ಐತಲ್ಲ ಮ್ಯಾಗಿಂದು, ಅವ ನಿಜ ರೂಪ ತಾಳಿ ಅವನಿಗೆ ಭೇಟಿಯ ಮನುಷ್ಯ ರೂಪದಾಗ. ಎಲ್ಲಿ ಹೊಂಟಿತ್ತಮ್ಮ ನೀನು ಅಂತ ಅವ್ನು ಕೇಳಿದ. ಇಲ್ಲ ನಾ ಬೊಬ್ಬರವಕ್ಕೆ ಕೊಟ್ಟ ಯಾಕೆ ಹೊಂಟಿದ್ದೆ? ಇಲ್ಲ ನಾನು ಈಗ ಹೊಟ್ಟೆ ನಾವು ಇರೋ ವಿಷಯ ಈ ಗುಡಿದು ಎಲ್ಲ ಹೇಳಿದೆ. ಹೋಗ್ಬೇಡಲ್ಲಿ ನೀನ್ ಬಿಡದಲ್ಲ ಅವ್ರು. ಇವನಿಗೆ 16 ವರ್ಷ, ನೀನಿರೋದು ಈಟದಿ, ನೀ ಭಕ್ತದ ಕಡಿಮೆ ಅಂತ ಚರ್ಚೆ ಮಾಡಿ ಸುಳ್ಳೆ. ಅದು ಹೊಂಟಾನೆ ಎಲ್ಲ ಹೋಗೋದು ಅಲ್ಲಿಗೆ ಅಂದ್ವು. ಹಂಗಾರೆ ಬಾರ್ಪ ನಾನು ಅಲ್ಲಿಗೆ ಹೊಂಟಾನೆ ಅಂದ್ವು. ಊರ್ ಬಡ್ಡಿ ಬರ್ತಾ ಬಂದ ಇದನ್ ಮಾಯ ಇದ ಬೊಬ್ಬರವಕ್ಕೆ ಕೊಟ್ಟ. ಅವಾಗ ಒಂದೊಂದು ಕೇಳಿ ಒಂದೊಂದು ದಿವಸ ಹಿಂಗ್ ನಡ್ಕಂತ ಹೊಂಟ ಅಂದ್ರ ಒಂದಕ್ಕೆ ಒಂದ್ ದಿವಸ. ಫಸ್ಟ್ ಅವ್ರು ಎಲ್ಲಿ ಹೋಗ್ಯಾನ ಅಂದ್ರ ಜೈಂಟ್ರು ಇದಕ್ಕ ಹೋಗ್ಯಾನ, ಜೈಂಟ್ ಮಸೂದಿಗೆ ಹೋಗ್ಯಾನ. ಫಸ್ಟ್ ಆ ದೇವಸ್ಥಾನಕ್ಕ ಹೋಗ್ಯಾನ. ಅದೆಲ್ಲಾ ನೋಡ್ಕೊಂತ ಎಲ್ಲಾ ಕ್ಲಿಯರ್ ಮಾಡ್ಕೊಂತ ಬಡಿಗೆ ಬಂದ ತಗ. ಇವ್ರು ಜೈಂಟ್ ಚಲವಾದ ನ್ಯಾಯ ಬಿಟ್ಬಿಟ್ರಿ. ಇವ್ರು ಏನ್ ಮಾಡಿ ಮುಳು ತೆಗಿಸ್ಬಾರ್ದು ಅಂತ. ನೀವು ನಿಮ್ ದೇವ್ರ ಪೂಜೆ ಮಾಡ್ಕೇಳಿ, ನಾವು ನಮ್ ದೇವ್ರ ಪೂಜೆ ಮಾಡ್ಕೊಂತ ದಿಟ್ಟ. ಮತ್ತೆ ಇದ್ರ ಜೊತೆಗೆ ಅಜ್ಜ ವಯಸ್ಸಾದವ್ರು ಇವ್ರು ಇರ್ತಾರಲ್ಲ, ತಮ್ಮ ನಾನು ನಿಮ್ ಜೊತೆ ಕೈ ಜೋಡಿಸ್ತಾನೆ ಸಾಯಂತ ಕೈಯಾಗ ಅಂದ್ರು. ಅಷ್ಟು ಸ್ವಚ್ಛ ಮಾಡಿ ಮುಳ್ಳು ಕಸ ದುಗ್ಗಿ ತಂದು ಹುಡುಗಿದ್ರು. ಮತ್ತ ಅವ್ರಿಗೆಲ್ಲ ಉಂಡು ಎಲ್ಲ ತಂದು ಗುಡಿ ತುಂಬಾರ ಅವ್ರು ತಗೊಂಡು ಹೋಗಿದ್ರೆ ನ್ಯಾಯ ನಡೀತು. ಅವಾಗ ರಾಜ ಬಂದು ಯಾಕೆ ಬಂದಿದ್ದೀನಿ ಇಲ್ಲಿ ಅಂತ ಕೇಳಿ ಇವನಿಗೆ ಅವನಿಗೆ ಜಡ್ಡಿ ಜಗಳನ ಚಲ್ವ. ಅವಾಗ ಏನಾಯ್ತು ಅಂದ್ರೆ ಎಷ್ಟು ಬಂದ ನ್ಯಾಯ ಬಿಟ್ಟು ಆಮೇಲೆ ಇವ್ರು ಹೆರ್ಸ ಕಡಿಮೆ ಮಾಡಿದ್ರು. ಅವ ಹೆದರ್ಲಿಲ್ಲ. ಕೆಲವು ಸರ ಹಾಕಿದ್ರು. ಏನಂತ ಹಾಕಿದ್ರಂದ್ರ ನಿನ್ನ ಶಿರ ನೀನ ಹಾಕೋಬೇಕು, ಯಾರು ಉಂಟಾಗಲ್ಲ. 7 ಛತ್ರಕ್ಕೆ ಹೋಗ್ಬೇಕು, ಪುಣ್ಯ ಛತ್ರಕ್ಕೆ. 7ನೇ ದಿವಸ ಸೂರ್ಯ ಮುಳುಗೋದ್ರೊಳಗ ಮುಂದಕ್ಕೂ ದಿಕ್ಕೂ ಒಪ್ಪಿಗೆ ಅಂದ್ರಿ. ಅವಾಗ ಬಸವಣ್ಣವ್ರು ಇಲ್ಲ. ಬಸವಣ್ಣವ್ರು ಹೇಳ್ಯಾರಂತ ಕುತ್ಕೊಂಡಾಗ ಬ್ಯಾಡಪ್ಪ, ನಿಮ್ ಧರ್ಮ ನಿಮ್ ದೇವ್ರು ನೀವು ಪೂಜೆ ಮಾಡಿ, ಅವ್ರ ಧರ್ಮ ಅವ್ರ ದೇವ್ರು ಅವ್ರ ಪೂಜೆ. ನ್ಯಾಯ ಬೇಡ, ದೊಡ್ಡ ಹೊಲಿಗೆರಾಕತ್ತಿದ್ದು ದೊಡ್ಡ ಪ್ರಾಣ ಅಂತ ಆಕತ್ತಿದ್ದ ಬಸವಣ್ಣ ಹೇಳಿ ಕೇಳಿಲ್ಲ ಅಂತ. ನೀನೆಲ್ಲ ಯಾವ ಹಾಕಂತ ಅವಾಗ ಬಿತ್ತು. ಆಮ್ಯಾಗ ಹಾಕೊಟ್ಟು ಒಪ್ಪಿಗೆಂದ್ರು ಲೇಖಿ ಬಂದ್ರು. ಈಗ ಒಂದ್ ವೇಳೆ ಶಿರ ಹತ್ತು ಅಂದ್ರು, ನಾವೇನ್ ಶಿಕ್ಷೆ ಕೊಟ್ಟರು ನೀವು ತಿರುಗಿ ಮಾತಾಡಂಗಿಲ್ಲ, ಸುಮ್ಮನೆ ಶಿಕ್ಷೆ ಅನುಭವಿಸದ. ಹತ್ತಿಲ್ಲ ಅಂದ್ರ ನಮ್ ದೇವ್ರು ಏನಾರ ಯಾಕೆ ಮಾಡಿ ಒಳದು ಈಗ ಓಸೋ ನಮ್ಮನ್ನೆಲ್ಲರೂ ಒಕ್ಕೊಳ್ರಿ ಅನ್ಕೋತಿ ಅನ್ನಂಗ್ ಬರ್ದ್ರು ಲೇಖಿ. ಅವ್ರ ದೇವ್ರ ಕಡೆಗೆ ಅವ್ರ ಕಡೆಗೆ ಊಟ ಪಟ ಮಾಡ್ಕೊಂಡ್ರ. ಆಮ್ಯಾಗ ಇದ್ರಾಗ ಎಲ್ಲಿ ಲಕ್ಷ್ಮೇಶ್ವರದಾಗ ಗಂಡಗತ್ತಿ ಅಲ್ಲೇ ನೋಡಿ ಅದನ್ನ ಇಲ್ಲಿ ಅದು ಹೆಂಗ್ ಕಟ್ತಾರ ನಾನು. ಆಮ್ಯಾಗ ಗಂಡಗತ್ರಿ ಅಲ್ಲಿ ಐತಂತ್ರಿ. ಗಂಡಗತ್ರಿ ತರಕ್ ಹೋದ್ರು. ಇದ್ರಾಗೂ ಹೆಂಗ ಅಂದ್ರ ಅರ್ಧ ಮುಂದ ಹೀರೋ ಸೇರ್ಗು ಹೊಟ್ಟನುವ 10 ಸಿರ. ಇವ್ರಿಗೂ ಡೌಟ್ ಐತೆ ಅದ್ರಾಗ. ಕೆಲವೊಬ್ರಿಗೆ ಏನ್ ಆಗ್ಬೇಕಾಗತ್ತೆ ಒಂದ್ಸಲ ಹೊಂಟವೆಲ್ಲ ಹಂಗೂ ಸಾಯ್ತೆ, ಅವ್ರ ಕೈಗ ಹಿಂಗೂ ಸಾಯ್ತೆ. ಇವ್ರು ಒಂದಿಸ್ ಮಂದಿ ಹೋದ್ರು. ಅಲ್ಲಿ ಮತ್ತೆ ಸೋಮನಾಥ್ ನಿಜ ರೂಪ ತಾಳ ಅಲ್ಲಿ ಗಂಡಗತ್ರಿ ಅಂದ್ರೆ ಗಂಡಗತ್ರಿ ಕರಿಯ ಅದು ಹೆಂಗಿರ್ತತಿ ಅಂದ್ರ ಹಿಂಗ ಇಟ್ಕೊಂಡ್ರಿ. ಅದ ಇಲ್ಲಿಗೆ ಕಟ್ಟೋದು ಕತ್ತಿರಿ. ಇಲ್ಲಿಗೊಂದ್ ದಾರ ಬೀಳ್ತದ. ಕಾಲಿಂಗ್ ಮಡ್ಚಿದ್ರ ಕಟ್ಟ ಶಿರ ಕಟ್ಟ ಆಗ ಗಂಡಗತ್ತಿ ಅಂದ್ರೆ ಇಲ್ಲೇ ಆಗಿದೆ. ಆಮೇಲೆ ಆ ಗಂಡಗತ್ತಿರಿ ತರಿಸಿ ಇಲ್ಲಿಗೆ ಕತ್ತರಿಸಿ ಎಲ್ಲ ಆದ್ಮೇಲೆ 7 ಛತ್ರಕ್ಕೆ ಹೋಗ್ಬೇಕಾಗ್ತದೆ. ಹಂಪಿ ಇರ್ಪಾಕ್ ಸ್ವಾಮಿ ಅಲ್ಲಿ ಅವನು ನಿಜ ರೂಪ ತಾಳ. ಅವನ್ ಏನಂತ ಹೇಳಿದಂತ ಅಂದ್ರ, ನೀವು ಹೋಗೋ ದಾರ್ಯಾಗ ಅಂತರುವಳ್ಳಿ ಅಂತ ಬರ್ತದೆ, ಅಲ್ಲಿ ಚಿಕ್ಕಿ ಮಾಸಾನ್ ಗುರುಗಳು ಅದಾರ, ಅವ್ರ ದರ್ಶನ ತಗೊಂಡು ಹೋಗ್ರಿ. 3-3:30 ಊಟೊಳೆ ಭರ್ಜರಿ ನಡೆದ ಪ್ರಸಾದ ಅಲ್ಲಿ. ಆಮ್ಯಾಗ ಆ ಕೈಯಿಂದ ಬರ್ಬೇಕಾರೆ ಅನ್ನೋದು ಮತ್ತೆ ದರ್ಶನ ತಗೊಂಡ್ರೆ ಹೊಂಟ್ರು. ಸ್ವಾಮ್ಯಾಗ ಕರೆದಂತ ಈಗ ಹಂಗ ಗೇ ಹಂಗ ಕೈಯಾಗ ಸಿರ ಐತಿ, ದಿಂಬ್ ಇಲ್ಲಿ ಐತಿ. 7 ದಿವಸಕ್ಕ ಪರಿಸರ ಹಾಕ್ಬೇಕಾದ್ರೆ ಇಲ್ಲಿ ದಿಂಬ್ ಕುಂಬುಡು ಇಲ್ಲಿ ಕಾಯಿರಿ, ಇಲ್ಲೇ ಕಾಯೋದು. ಒಂದು ನೊಣ ಇಂದ ಎಲ್ಲಿ ಅಡ್ಗಾಡ ಎಲ್ಲರ ಕೈಗೋಗಿ ಎಲ್ಲ ಮಚ್ಚು. ಇಲ್ಲಿ ಯಾರು ಬಡ್ಡಿ ಬರೋದು ಬಡ್ಡಿ ಈ ದೇಹದ ಬಡ್ಡಿಗೆ ದಿಂಬ ಅವ್ರ ಕೈ ಶಿರ ಅಲ್ಲಿ, ದಿಂಬ ಇಲ್ಲಿ, ಈ ಮುಂದ ಇಲ್ಲಿ. ಆಮ್ಯಾಗ ಅಲ್ಲಿ ಬಂದಾಗ ಅವ್ರ ಸ್ವಾಮ್ಯಾಗ ಕರ್ರಂತ. ಎಲ್ಲಿ ಹೊಂಟ್ರಿಯಪ್ಪ ಬರ್ರಿಯಪ್ಪ ಅಂತ. ಏನ್ರಿ ಸಂಗ್ ಮುಡ್ಕೊಳ, ನಾವ್ ಬರಲ್ಲ, ನಮ್ಮ ಟೈಮ್ ಆಗೈತೆ ನೋಡ್ರಲ್ಲ, ಟೈಮ್ ಎಷ್ಟೈತಿ. ಈಗ ಸೂರ್ಯ ಮುಳುಗೋದ್ರೊಳಗನ ನಾವ್ ಮುಂದಕ್ಕೆ ದಿಂಬ ಹಚ್ಬೇಕ. ನಮ್ಗೆ ಇವ್ರು ಪುರಾಣ ಮತ್ತೆ ಅವ್ರು ಹೋಗಕ್ಕೆ ಹೇಳ್ಯಾರ. ಅವಾಗ ಹೇಳಿದ್ರಂತ, ನಾನು ಬರ್ತಾನೆ ಆ ಶಿರ ಹಚ್ಚ ಬರ್ತೀರಿ, ನಂದು ಗದ್ಗಿನ ಶಿರ ಇಟ್ರಿ ಊಟ ಮಾಡ್ರಿ, ಜಾಕ ಮಾಡ್ಕೊಂಡು
ಜಾಗ ಮಾಡಿಸ್ಕೊಂಡು ಊಟ ಮಾಡ್ಕೊಂಡವ್ರು ಅವ್ರನ್ನ ಪಲ್ಲಕ್ಕೆ ಕುಣಿಸ್ಕೊಂಡು ಇಲ್ಲಿ ಕರ್ಕೊಂಡು ಅಲ್ಲ ಬಿಟ್ಟ ಕುರಿತು 3 ಜಾವ ಸೂರ್ಯ ನಿಲ್ಸ್ಯಾರ. ಸೂರ್ಯನಾರಾಯಣ ಹಿಂದಕ್ಕ ಸೂರ್ಯ ನಿಲ್ಸ್ಯಾರ 3 ಜಾವ 3 ಜಾವ ಅಂದ್ರೆ ಸೂರ್ಯ ನಿಂತಲ್ಲೇ ನಿಲ್ಲೋದು. ಚಲನಿಲ್ಲ ಹಾ. ಅವಾಗ ಅವ್ರು ಕರ್ಕೊಂಡ್ ಅವಾಗ ಅವ್ರು ಯಾವಾಗ ಕರ್ಕೊಂಡ್ಬರಕತ್ತಿದ್ರ ಇವ್ರಿಗೆ ಛಲವಾದು ಜೈಲಿಗೆ ಮೂಗ್ಬಟ್ಟೆ ಬೀಳೋದು ತಾಳೆ ಕಟ್ಟಾಗೋದು ಸುತ್ತ ಹೋಗೋದು ಕುಂಕುಮ ಕ್ಲಿಯರ್ ಆಗೋದು ಎಲ್ಲ ಜರಿದ್ರು ಚಲೋ ಆ 7 ದಿವಸ ಊರು ಬಿಡ ಬಿಟ್ಟಾರ ಉಳ್ದ ಸೂರ್ಯ ಮುಳುಗೋದ್ರೊಳಗನ ಇಲ್ಲಿ ತಂದು ಮುಂದಕ್ಕೂ ದಿಮ್ಕು ಸಿರ ಹಚ್ಚಿದ್ರು ಹತ್ತಿಲ್ಲ ಇನ್ನೊಂದು ಎಣ್ಣೆಶ್ವರಂದು ಮಾಡ ಮಾಡಿದ್ರವ್ರು ಸೂರ್ಯ ಕಾಂಡನ ಆದ್ರೆ ಇಲ್ಲಿ ಇವ್ರು ಜೈನರು ಸೂರ್ಯ ಮುಳುಕ್ತು ಅಂತ ಇದನ್ನ ಮಾಡಿದ್ರು ಕೇಕೆ ಹೊಡಿಯ ಅವಾಗ ಇಲ್ಲಿ ಬಂದು ಇಲ್ಲಿ ಹಚ್ಚತ್ತಿನ ಆ ಮಾಡ ಮರಿ ಮಾಡಿ ಸೂರ್ಯ ಕಾಣಿಸಿದ್ರು ಹಾ ಸರ್ ಆ ಸೂರ್ಯ ಉದಯ ಆಗೋದ್ರೊಳಗ ನನಗೆ ಮುಂದ ಅವಾಗ ಕರೆ ಮಲ್ಲಿಗೆ ಬಿಳೆ ಮಲ್ಲಿಗೆ ಪುಷ್ಪ ದೃಷ್ಟಿ ದಬ 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 ಬೆಳಕಟ್ಟಿ ಅವಾಗ ಜೈನ್ ಅವತ್ತಿನಿಂದ ಜೈನ್ ಇಲ್ಲ ಅವಾಗ ಇಲ್ಲಿ ಯಾವಾಗ ಇವ್ರು ಶಿರ ಹತ್ರಿ ಅದು ನಿಜವಾದ ಮೂರ್ತಿ ಅಂತ ಸೋಮನಾಥನ ಗುಡಿ ಐತಲ್ರಿ ಅದ ಹುಟ್ಟು ಮೂರ್ತಿ ಅಂತ ಅಂದ್ರೆ ಉದ್ಭವ ಲಿಂಗ. ಉದ್ಭವ ಮೂರ್ತಿ ಅಂತ ಅಡೇಲಿಂದನ ಹೇಳ್ತಂತ ಗುಡಿ ಆ ದೇವರೆಲ್ಲ ಹಚ್ಚಿದ್ರಿ ಅರ್ಚಕರು ಹೇಳಿದಂತ ಕಥೆಗಳನ್ನು ನೀವು ಕೇಳಿದ್ರಲ್ಲ, ಆ ಕಥೆಯ ನಂತರ ಇಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನ ಇನ್ನೊಂದ್ ಸ್ವಲ್ಪ ನಾ ಹೇಳ್ತೀನಿ. ಏನು ಅಂದ್ರೆ, ಆ ಘಟನೆ ನಡೆದ ನಂತರ ಇಲ್ಲಿರ್ತಕ್ಕಂಥ ಜೈನ ಮಂದಿರ ಏನಾಯ್ತು ಅಂತಂದ್ರೆ, ಆ ಘಟನೆ ನಡೆದ ನಂತರ ಇಲ್ಲಿರ್ತಕ್ಕಂಥ ಜೈನ ಮಂದಿರವನ್ನ ನೆಲಸಮ ಮಾಡಲಾಯಿತು. ಮಾಡಿದ ಮೇಲೆ ಇರ್ತಕ್ಕಂಥ ಸೋಮೇಶ್ವರ ಉದ್ಭವ ಲಿಂಗವಾಗಿ ಕಾಣಿಸಿಕೊಳ್ತಾನೆ. ಅದೇ ಈ ಸೋಮೇಶ್ವರ, ಇಲ್ಲಿರ್ತಕ್ಕಂಥ ಸೋಮೇಶ್ವರನೇ ಆ ಸೋಮೇಶ್ವರ. ಅದಾದ ನಂತರ ಅಲ್ಲಿ ಅರ್ಚಕರು ಹೇಳಿದಂತ ಕಥೆಯಲ್ಲಿ ಬರ್ತಕ್ಕಂಥ ಏಕಾಂತ ರಾಮಯ್ಯ, ಆ ಏಕಾಂತ ರಾಮಯ್ಯನೇ ಶಿವಲಿಂಗನ ರೂಪದಲ್ಲಿ ಇಲ್ಲಿರ್ತಕ್ಕಂಥ ಭಕ್ತರು ಅವನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವನನ್ನು ಹೊತ್ತೊಯ್ದಂತಹ ಆ ಶಿವಶರಣ ಒಬ್ಬ ಅಗಡಿ ಮನ್ನಯ್ಯ ಅಂತ ಹೇಳಿ ಆದಂತಹ ಏಕಾಂತ ರಾಮಯ್ಯನ ಅವನ ಜೋಡಿ ಇರ್ತಕ್ಕಂಥ ಒಬ್ಬ ಶಿವಶರಣ, ಅವನು ಯಾರು ಅಂತಂದ್ರೆ ಇಲ್ಲಿ ಶಿವಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ದೇವಸ್ಥಾನದ ಬಲಭಾಗದಲ್ಲಿ ಇಲ್ಲಿ ಕೆತ್ತನೆಗಳದವು. ಇಲ್ಲಿ ನೋಡ್ತಿರ್ಬೋದು ಶಿವಲಿಂಗವನ್ನ ಪೂಜೆ ಮಾಡ್ತಿರ್ತಕ್ಕಂಥದ್ದು. ಇದರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಬಾಹುಬಲಿಯ ಒಂದು ಮೂರ್ತಿ ಐತಿ. ಅಂದ್ರೆ ಇಲ್ಲಿ ಜೈನರು ಇದ್ರು ಅನ್ನೋದಕ್ಕೆ ನಿರೂಪಿಸಲಿಕ್ಕೆ ಇಲ್ಲಿ ಕೆತ್ತನೆಗಳು ನಡೆದಿದ್ದವು. ಇದರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಶೈವರು ಮತ್ತು ಇಲ್ಲಿರ್ತಕ್ಕಂಥ ಜೈನರ ಮಧ್ಯೆ ಒಂದು ಕಲಹ ಆಗ್ತಾ ಇರೋದನ್ನ. ಅದ್ರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಏಕಾಂತ ರಾಮಯ್ಯನ ಇದು ರುಂಡ, ಶಿವಲಿಂಗನ ಮೇಲೆ ರುಂಡವನ್ನ ಇಡ್ತಿರೋದು. ಅದ್ರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಏಕಾಂತ ರಾಮಯ್ಯನ ಮುಂಡ ಬಿದ್ದಿರ್ತಕ್ಕಂಥದ್ದು, ಅಂದ್ರೆ ತಲೆ ಇಲ್ಲದ ಒಂದು ದೇಹ ಬಿದ್ದಿರ್ತಕ್ಕಂಥದ್ದು.